ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 10ನೇ ದಿನದ ಯುದ್ಧದ ವೃತ್ತಾಂತ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ದ್ರೋಣಾಚಾರ್ಯರು ತಮ್ಮ ಮಗ ಅಶ್ವತ್ಥಾಮನಿಗೆ ಹೇಳ್ತಾರೆ, ಅರ್ಜುನನ ಒಂದು ಪರಾಕ್ರಮವನ್ನ ನೋಡಿ ಈಗ ನನಗನ್ನಿಸ್ತಾ ಇದೆ ಭೀಷ್ಮರನ್ನ ಇವನು ಕೊಂದೇ ಬಿಡ್ತಾನೆ ಅಂತ ಅಂದ್ಬಿಟ್ಟು. ಆದ್ರೆ ನಮಗೆ ಅವರ ಒಂದು ಆಶ್ರಯದಲ್ಲಿ ನಾವಿರೋದ್ರಿಂದ ಭೀಷ್ಮರ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಅದರಿಂದ ಈಗ ನೀನು ಅವರ ರಕ್ಷಣೆಗೋಸ್ಕರ ಹೋಗು. ಅರ್ಜುನನ ರಕ್ಷಣೆಯನ್ನ ಮಾಡ್ತಾ ಇರುವಂಥವ್ರು ಬೇಕಾದಷ್ಟು ಜನ ಯೋಧರಿದ್ದಾರೆ. ಅವರಲ್ಲಿ ದೃಷ್ಟದ್ಯುಮ್ನ ಮತ್ತೆ ಭೀಮಸೇನನನ್ನ ನೀನು ಹೋಗಿ ಎದುರಿಸು. ಒಬ್ಬ ತಂದೆ ಆಗಿರುವಂಥವನು ತನ್ನ ಪ್ರೀತಿಯ ಮಗನ ಜೀವದ ರಕ್ಷಣೆಯನ್ನ ಮಾಡ್ತಾನೆ. ಅವನು ಜೀವಂತವಾಗಿರ್ಬೇಕು ಅನ್ನೋದೇ ಆಸೆ ಇರುತ್ತೆ. ಆದ್ರೂ ಕೂಡ ಇಲ್ಲಿ ನಾನು ನಿನ್ನನ್ನ ಅವ್ರ ಜೊತೆ ಹೋರಾಡೋದಕ್ಕೆ ಕಳಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕ್ಷತ್ರಿಯ ಧರ್ಮವನ್ನ ನೆನಪಿಸ್ಕೊಂಡು ಇದು ನಮ್ಮ ಕರ್ತವ್ಯ ಈಗ, ಅದಕ್ಕೋಸ್ಕರ ನಾನು ನಿನ್ನನ್ನ ನನ್ನಿಂದ ದೂರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸಂಜಯ ಹೇಳ್ತಾನೆ, ಈ ಸಮಯದಲ್ಲಿ ಭಗದತ್ತ, ಕೃಪಾಚಾರ್ಯ, ಶಲ್ಯ, ಕೃತವರ್ಮ, ವಿಂದ, ಅನುವಿಂದ, ಜಯದ್ರಥ, ಚಿತ್ರಸೇನ, ದುರ್ಮರ್ಷಣ ಮತ್ತೆ ವಿಕರ್ಣ ಈ 10 ಯೋಧರು ಕೂಡ ಭೀಮಸೇನನ ಜೊತೆ ಯುದ್ಧ ಮಾಡ್ತಾ ಇದ್ರು. ಭೀಮಸೇನನ ಮೇಲೆ ಶಲ್ಯರು 9, ಕೃತವರ್ಮ 3, ಕೃಪಾಚಾರ್ಯರು 9 ಮತ್ತೆ ಚಿತ್ರಸೇನ, ವಿಕರ್ಣ ಮತ್ತೆ ಭಗದತ್ತ 10 ಬಾಣಗಳಿಂದ ಹೊಡಿತಾರೆ. ಜೊತೆಲೆ ಜಯದ್ರಥ 3 ಮತ್ತೆ ವಿಂದ ಅನುವಿಂದರು 5 ಮತ್ತೆ ದುರ್ಮರ್ಷಣ 20 ಬಾಣಗಳಿಂದ ಅವನನ್ನ ಗಾಯಗೊಳಿಸ್ತಾರೆ. ಭೀಮಸೇನನ ಮೇಲೆ ಇಷ್ಟು ಜನ ಬಾಣ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ರೆ ಭೀಮಸೇನ ಅದ್ಯಾವುದಕ್ಕೂ ಲೆಕ್ಕಿಸ್ಕೊಳ್ಳೋದಿಲ್ಲ. ಅವನು ಕೂಡ ಈ ಎಲ್ಲಾ ಮಹಾರಥಿಗಳಿಗೆ ಬೇರೆ ಬೇರೆಯಾಗಿ ತನ್ನ ಬಾಣಗಳಿಂದ ಹೊಡಿತಾನೆ. ಎಷ್ಟೆಷ್ಟು ಬಾಣಗಳನ್ನ ಬಿಡ್ತಾನ ಅವನು? ಶಲ್ಯರಿಗೆ 7 ಬಾಣವನ್ನ ಬಿಡ್ತಾನೆ, ಮತ್ತೆ ಕೃತವರ್ಮರಿಗೆ 8 ಬಾಣಗಳಿಂದ ಹೊಡೆದು ಕೃಪಾಚಾರ್ಯರ ಧನಸ್ಸನ್ನ ಮಧ್ಯದಲ್ಲೇ ಕತ್ತರಿಸ್ಬಿಡ್ತಾನೆ. ಆಮೇಲೆ ಅವರನ್ನ 8 ಬಾಣಗಳಿಂದ ಗಾಯಗೊಳಿಸ್ತಾನೆ. ಆಮೇಲೆ ವಿಂದ ಅನುವಿಂದರಿಗೆ 3, ದುರ್ಮರ್ಷಣನಿಗೆ 20, ಚಿತ್ರಸೇನನಿಗೆ 5, ವಿಕರ್ಣನಿಗೆ 10, ಜಯದ್ರಥನಿಗೆ 5 ಬಾಣಗಳನ್ನ ಹೊಡಿತಾನೆ. ಕೃಪಾಚಾರ್ಯರು ಬೇರೆ ಧನಸನ್ನ ತಗೊಂಡು ಭೀಮಸೇನನ ಮೇಲೆ 10 ಬಾಣಗಳನ್ನು ಬಿಟ್ಟು ಗಾಯಗೊಳಿಸ್ತಾರೆ. ಆಗ ಭೀಮಸೇನ ಕೋಪ ಮಾಡಿಕೊಂಡು ಬಹಳಷ್ಟು ಬಾಣಗಳ ಮಳೆಯನ್ನ ಸುರಿಸ್ತಾನೆ. ಆಮೇಲೆ ಜಯದ್ರಥನ ಸಾರಥಿ ಮತ್ತೆ ಕುದುರೆಗಳಿಗೆ 3 ಬಾಣಗಳಿಂದ ಯಮಲೋಕಕ್ಕೆ ಅವನು ಕಳಿಸ್ತಾನೆ. ಅಂದ್ರೆ ಅವರನ್ನು ಕೂಡ ಕೊಂದು ಬಿಡ್ತಾನೆ. ಆಮೇಲೆ 2 ಬಾಣಗಳಿಂದ ಅವನ ಧನಸ್ಸನ್ನ ಕತ್ತರಿಸ್ತಾನೆ. ಆಗ ಅವನು ತನ್ನ ರಥದಿಂದ ಎಗರಿ ಚಿತ್ರಸೇನನ ರಥದ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಈಗ ಜಯದ್ರಥನ ಸಾರಥಿ ಮತ್ತೆ ಕುದುರೆ ಇಬ್ಬರನ್ನು ಅವನು ಕೊಂದು ಬಿಡ್ತಾನಲ್ಲ. ಆಗ ಜಯದ್ರಥ ಏನು ಮಾಡ್ತಾನೆ, ಆ ರಥದಿಂದ ಎಗರಿ ಅವನು ಚಿತ್ರಸೇನನ ರಥದ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಆಮೇಲೆ ಮಹಾರಥಿ ಭಗದತ್ತ ಭೀಮನ ಮೇಲೆ ಒಂದು ಶಕ್ತಿಯ ಪ್ರಹಾರವನ್ನ ಮಾಡ್ತಾನೆ. ಜಯದ್ರಥ ತೋಮರವನ್ನ ಚಲಾಯಿಸ್ತಾನೆ. ಕೃಪಾಚಾರ್ಯರು ಶತಗ್ನಿಯ ಪ್ರಯೋಗವನ್ನ ಮಾಡ್ತಾರೆ. ಆಮೇಲೆ ಶಲ್ಯರು ಒಂದು ಬಾಣವನ್ನ ಬಿಡ್ತಾರೆ. ಇದಲ್ಲದೆ ಬೇರೆ ಧನುರ್ಧರ ವೀರರು ಕೂಡ ಭೀಮಸೇನನಿಗೆ 5 ಬಾಣಗಳಿಂದ ಹೊಡಿತಾರೆ. ಆಗ ಭೀಮ ಒಂದು ಬಾಣದಿಂದ ತೋಮರವನ್ನ ತುಂಡು ತುಂಡಾಗಿ ಮಾಡ್ಬಿಡ್ತಾನೆ. 3 ಬಾಣಗಳಿಂದ ಆ ಯುದ್ಧವನ್ನ ಎಳ್ಳಿನ ಕಡ್ಡಿಯ ಹಾಗೆ ಕತ್ತರಿಸ್ಬಿಡ್ತಾರೆ. ಎಳ್ಳಿನ ಕಡ್ಡಿ ಸುಮ್ಮನೆ ಹೀಗಂದ್ರೆ ಮುರಿದು ಹೋಗುತ್ತೆ. ಆ ರೀತಿ ಆಯುಧಗಳನ್ನೆಲ್ಲ ಅವರು ಕತ್ತರಿಸ್ತಾ ಹೋಗ್ತಾರೆ. 9 ಬಾಣಗಳನ್ನ ಬಿಟ್ಟು ಶತಾಗ್ನಿಯನ್ನು ಅವರು ಕೊಲ್ತಾರೆ. ಮತ್ತೆ ಶಲ್ಯನ ಬಾಣ ಮತ್ತೆ ಭಗದತ್ತನ ಶಕ್ತಿಯನ್ನು ಕೂಡ ಕತ್ತರಿಸ್ತಾನೆ. ಜೊತೆಯಲ್ಲೇ ಬೇರೆ ಯೋಧರ ಬಾಣಗಳನ್ನು ಕೂಡ ತುಂಡು ತುಂಡು ಮಾಡಿಬಿಡ್ತಾನೆ. ಅಂದ್ರೆ ಎಲ್ಲರಿಗೂ ಕೂಡ ಬಾಣಗಳನ್ನ ಬಿಟ್ಟು ಅವನು ಅವ್ರು ಬಿಟ್ಟಂತ ಬಾಣಗಳನ್ನು ಕೂಡ ಕತ್ತರಿಸಾಕ್ತಾ ಇದ್ದಾನೆ. ಅವರೆಲ್ಲರೂ ಕೂಡ 3 ಬಾಣಗಳಿಂದ ಗಾಯಗೊಳಿಸ್ತಾನೆ. ಅಷ್ಟರಲ್ಲೇನಾಯ್ತು, ಅಲ್ಲಿಗೆ ಅರ್ಜುನ ಕೂಡ ಬಂದು ಭೀಮ ಮತ್ತೆ ಅರ್ಜುನ ಇಬ್ರು ಅಲ್ಲಿ ಒಟ್ಟಿಗೆ ಇರೋದನ್ನ ನೋಡಿ ನಿಮ್ಮ ಯೋಧರಿಗೆ ವಿಜಯದ ಆಸೆ ಇರಲಿಲ್ಲ. ಅಂದ್ರೆ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಇಬ್ರನ್ನು ಒಟ್ಟೊಟ್ಟಿಗೆ ನೋಡಿದ್ಮೇಲೆ ಇನ್ ನಮ್ ಕತೆ ಮುಗೀತು ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ. ಅಂದ್ರೆ ಒಬ್ಬನನ್ನ ಎದುರಿಸೋದೇ ಕಷ್ಟ ಅಂತಂದ್ರೆ ಈಗ ಅರ್ಜುನನೂ ಬಂದ್ಬಿಟ್ನಲ್ಲ ಅಂತನ್ಬಿಟ್ಟು ಈಗ ಇಬ್ರು ಸೇರ್ಕೊಂಡ್ರು ಅಂತಂದ್ರೆ ನಾವಂತೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತನ್ಬಿಟ್ಟು ಅವ್ರು ಅನ್ಕೊಳ್ತಾ ಇದ್ದಾರೆ. ಸೊ ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.